ಪ್ರವಾಹ ಪ್ರಕೋಪ. ದಾಖಲೆ ಮಳೆಗೆ ತತ್ತರಿಸಿದ ಉಡುಪಿ ಈಗ ಹೇಗಿದೆ? ಇನ್ನು 4 ದಿನ ನಿಲ್ಲಲ್ವಾ ವರುಣಾರ್ಭಟ? ಇದೇ ಇವತ್ತಿನ ಫೋಕಸ್ 18 ಅಬ್ಬಬ್ಬ ಪ್ರವಾಹ. ನಾನು ಚೈತ್ರ ರಾಜ್. ರಾಜ್ಯಾದ್ಯಂತ ವರುಣನ ಆರ್ಭಟ ಮುಂದುವರೆದಿದೆ. ನದಿಗಳು ಪ್ರವಾಹದಬ್ಬರಕ್ಕೆ ಉಕ್ಕಿ ಹರಿತಾ ಇವೆ. ಈಗಾಗಲೇ ಕೆಲವೆಡೆ ಮಳೆ ಪ್ರಮಾಣ ಕಡಿಮೆ ಇದ್ರೂ ಕೂಡ ಪ್ರವಾಹ ಪರಿಸ್ಥಿತಿ ಹಾಗೇ ಇದೆ. ಈ ನಡುವಲ್ಲೇ ಇನ್ನೂ 4 ದಿನ ನಿಲ್ಲಲ್ವಂತೆ ವರುಣಾರ್ಭಟ. ದಾಖಲೆ ಮಳೆಗೆ ತತ್ತರಿಸಿದ ಉಡುಪಿ ಸ್ಥಿತಿ ಈಗ ಹೇಗಿದೆ ಗೊತ್ತಾ? ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ಉಡುಪಿಯಲ್ಲಿ ನೆರೆ ಇಳಿದರೂ ದೂರಾಗದ ಆತಂಕ. ಮಹಾಮಳೆಗೆ ತತ್ತರಿಸಿದ್ದ ಉಡುಪಿ ನಿಧಾನವಾಗಿ ಚೇತರಿಸಿಕೊಳ್ಳುತ್ತಿದೆ. ಮಳೆಯ ಪ್ರಮಾಣ ಕೊಂಚ ತಗ್ಗಿದ್ದು ನೆರೆ ಪೀಡಿತ ಪ್ರದೇಶಗಳಲ್ಲಿ ನೀರಿನ ಮಟ್ಟ ಇಳಿಮುಖವಾಗಿದೆ. ಆದರೆ ಜನರಲ್ಲಿ ಆತಂಕ ಇನ್ನೂ ದೂರವಾಗಿಲ್ಲ. ಉಡುಪಿ ಜಿಲ್ಲೆಯಲ್ಲಿ 4 ದಶಕಗಳ ಬಳಿಕ ಕಂಡು ಕೇಳರಿಯದ ರೀತಿಯಲ್ಲಿ ಜಲಪ್ರಳಯ ಅವಾಂತರ ಸೃಷ್ಟಿಸಿದೆ. ಒಂದೇ ರಾತ್ರಿ ಸುರಿದ 266 ಮಿಲಿಮೀಟರ್ ಮಳೆಗೆ ಕೃಷ್ಣಾನಗರಿ ಉಡುಪಿ ಜಲಸ್ತಂಭನಗೊಂಡಿದೆ. ಉಡುಪಿ ಜಿಲ್ಲೆಯ ಚಿತ್ರಣವೇ ಬದಲಾಗಿ ಹೋಗಿದೆ. ಹಾಗಾದ್ರೆ ಜಲಪ್ರಳಯಕ್ಕೆ ತುತ್ತಾದ ಜಿಲ್ಲೆಯ ಚಿತ್ರಣ ಹೇಗಿತ್ತು? ಬನ್ನಿ ನೋಡೋಣ. ಮುಳುಗಿರುವ ಕಾರುಗಳು, ಧರೆಗುರುಳಿರುವ ಮನೆಗಳು, ಪ್ರವಾಹದ ಪ್ರಕೋಪಕ್ಕೆ ಉಡುಪಿಯಲ್ಲಿ ನೀರಿನಲ್ಲಿ ಮುಳುಗಿರುವ ಕಾರುಗಳನ್ನ ನೋಡಿ, ಧರೆಗುರುಳಿರುವ ಮನೆಗಳನ್ನ ನೋಡಿ. ಅಂಗಡಿ ಗೋಡೌನ್ ಒಳಗೆಲ್ಲ ನೀರೋ ನೀರು. ರಸ್ತೆಗುರುಳಿರುವ ಗುಡ್ಡದ ಮಣ್ಣು, ಅಣೆಕಟ್ಟಿನ ಮೇಲೆ ಉಕ್ಕಿ ಹರಿಯುತ್ತಿರುವ ಸ್ವರ್ಣೆ ನದಿ, ಸೀತಾ ನದಿ, ಹೀಗೆ ನಗರ ಗ್ರಾಮವೆಲ್ಲ ಜಲಾವೃತಗೊಂಡ ದೃಶ್ಯ ಜಲಪ್ರಳಯದ ಭೀಕರತೆಯ ಹೈಲೈಟ್ಸ್. ಹೌದು, ಇದು ಉಡುಪಿ ಜಿಲ್ಲೆಯಲ್ಲಿ ಸೃಷ್ಟಿಯಾದ ಜಲಪ್ರಳಯದ ಅವಾಂತರ. ರಾತ್ರಿ ಎಡಬಿಡದೆ ಸುರಿದ ಮಳೆ ಜಿಲ್ಲೆಯ ಜನರನ್ನ ಹೈರಾಣಾಗಿಸಿದೆ. ರಾತ್ರಿ ಇಡೀ ಸುರಿದ ಮಳೆಯಿಂದ ಉಡುಪಿ ನಗರ ಹಾಗೂ ತಗ್ಗು ಪ್ರದೇಶಗಳಾದ ಕಲ್ಸಂಕ, ಮಠದ ಕೆರೆ, ಬೈಲಕೆರೆ, ನಿಟ್ಟೂರು, ಕಡಂಕೂರು ಪ್ರದೇಶಗಳಲ್ಲಿ ನೆರೆ ಸೃಷ್ಟಿಯಾಗಿದೆ. ಉಡುಪಿಯಲ್ಲಿ ತೆರೆದಿದೆ 7 ಕಾಳಜಿ ಕೇಂದ್ರ. ಉಡುಪಿ ಜಿಲ್ಲಾಡಳಿತ ಈಗಾಗಲೇ ಪ್ರವಾಹ ಪ್ರಕೋಪಕ್ಕೆ ಸಿಲುಕಿರೋರನ್ನ ರಕ್ಷಿಸಿ ಅವರನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಿದೆ. ಜೊತೆಗೆ ಇಲ್ಲಿ 7 ಕಾಳಜಿ ಕೇಂದ್ರಗಳನ್ನ ತೆರೆದಿದ್ದು 137 ಜನರಿಗೆ ವಸತಿ, ಊಟದ ವ್ಯವಸ್ಥೆ ಮಾಡಿದೆ. ಸುಮಾರು 2,000ಕ್ಕೂ ಹೆಚ್ಚು ಸಂತ್ರಸ್ತರು ಸಂಬಂಧಿಗಳ ಮನೆಯಲ್ಲಿ ಆಶ್ರಯ ಪಡೆಯುತ್ತಿದ್ದಾರೆ. ಕೃಷ್ಣ ಮಠದಿಂದ ಸೋಮವಾರ ಮಠದ ಸುತ್ತಲಿನ ಪರಿಸರದ 400 ಜನರಿಗೆ ಉಪಹಾರ ಹಾಗೂ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ವೀಕ್ಷಕರೇ, ಇದೇ ಮಂಗಳವಾರದಂದು ಮತ್ತೆ ಭಾರೀ ಮಳೆಯಾಗುವ ಸಾಧ್ಯತೆಗಳಿವೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದ್ದು ರೆಡ್ ಅಲರ್ಟ್ ಘೋಷಿಸಿರೋದ್ರಿಂದ ನಾಗರಿಕರು ಪ್ರವಾಹ ಭೀತಿಯಲ್ಲಿದ್ದಾರೆ. ಸಮುದ್ರ ಪ್ರಕ್ಷುಬ್ಧಗೊಂಡಿದ್ದು 45ರಿಂದ 55 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುತ್ತಿದೆ. ಮೀನುಗಾರರು ಕಡಲಿಗೆ ಇಳಿಯದಂತೆ ಎಚ್ಚರಿಕೆಯನ್ನ ಕೂಡ ನೀಡಲಾಗಿದೆ. 38 ವರ್ಷಗಳ ನಂತರ ಮಹಾಮಳೆ. ಹೌದು ವೀಕ್ಷಕರೇ, 1982ರಲ್ಲಿ ಉಡುಪಿಯಲ್ಲಿ ಮಹಾಮಳೆ ಸುರಿದಿತ್ತು. ಅದಾದ ಮೇಲೆ ಉಡುಪಿಯಲ್ಲಿ ಆ ಮಟ್ಟಿಗಿನ್ನ ಮಳೆ ಬಿದ್ದಿರಲಿಲ್ಲ.
ಆದರೆ 38 ವರ್ಷಗಳ ನಂತರ ಮತ್ತೆ 1982ರಲ್ಲಿ ಸುರಿದ ಭಾರಿ ಮಳೆ ಮತ್ತೆ ಮರುಕಳಿಸಿದೆ. ಇನ್ನು ಈ ಮಳೆ ಅನಾಹುತದಿಂದ 15ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ರು. 200ಕ್ಕೂ ಹೆಚ್ಚು ಮನೆಗಳು ಸಂಪೂರ್ಣ ನಾಶವಾಗಿದ್ವು. 38 ವರ್ಷಗಳ ಬಳಿಕ ಮತ್ತೆ ಮಹಾಮಳೆ ಸುರಿದಿದೆ. ಮಳೆಯ ಮುನ್ಸೂಚನೆ ಅರಿತು ತಗ್ಗು ಪ್ರದೇಶದಲ್ಲಿದ್ದವರು ಮನೆ ತೊರೆದು ಸುರಕ್ಷಿತ ಪ್ರದೇಶಗಳಿಗೆ ತೆರಳಿದ್ರಿಂದ ಹೆಚ್ಚಿನ ಅನಾಹುತಗಳು ಆಗಿಲ್ಲ. ಉಡುಪಿಯಲ್ಲಿ ಇನ್ನೂ 2 ದಿನ ರೆಡ್ ಅಲರ್ಟ್. ಕಳೆದ 2 ದಿನಗಳಿಂದಲೂ ಸುರಿಯುತ್ತಿರುವ ನಿರಂತರ ಮಳೆಯಿಂದಾಗಿ ಉಡುಪಿ ಜಿಲ್ಲೆಯಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಕಳೆದ 24 ಗಂಟೆಯ ಅವಧಿಯಲ್ಲಿ 45 ಸೆಂಟಿಮೀಟರ್ ಮಳೆ ಸುರಿದಿದ್ದು, ಇನ್ನು 2 ದಿನಗಳ ಕಾಲ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಅಂತ ಉಡುಪಿ ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಎನ್ಡಿಆರ್ಎಫ್, ಕೋಸ್ಟ್ ಗಾರ್ಡ್, ಜನಪ್ರತಿನಿಧಿಗಳು ಮತ್ತು ಸ್ಥಳೀಯರ ಸಹಕಾರದಿಂದ ಕಾರ್ಯಾಚರಣೆಯನ್ನ ನಡೆಸಲಾಗಿದೆ. ಜಿಲ್ಲೆಯಲ್ಲಿ 2 ದಿನಗಳ ಕಾಲ ಭಾರೀ ಮಳೆಯಾಗುವ ಸಾಧ್ಯತೆ ಇರುವುದರಿಂದ ಹೈ ಅಲರ್ಟ್ ನೀಡಲಾಗಿದೆ. ಕೊಡಗಿನಲ್ಲಿ ಮುಂದುವರೆದ ಮಳೆ ಮರ್ಮಾಘಾತ. ತುರ್ತು ಪರಿಸ್ಥಿತಿ ನಿಭಾಯಿಸಲು ಜಿಲ್ಲಾಡಳಿತ ಸಜ್ಜು. ಕೊಡಗು ಜಿಲ್ಲೆಯಾದ್ಯಂತ ಭಾರೀ ಮಳೆಗೆ ಹಳ್ಳ ಕೊಳ್ಳಗಳು ತುಂಬಿ ಹರಿಯುತ್ತಿವೆ. ಕಾವೇರಿ ನದಿಯಲ್ಲೂ ನೀರಿನ ಹರಿವು ಹೆಚ್ಚಾಗಿದೆ. ಆಗಸ್ಟ್ ಮೊದಲ ವಾರದಲ್ಲಿ ಜಿಲ್ಲೆಯಲ್ಲಿ ಸುರಿದ ಭಾರೀ ಮಳೆಯಿಂದಾಗಿ ಹೆಚ್ಚು ಹಾನಿ ಸಂಭವಿಸಿತ್ತು. ಬಳಿಕ ಕೆಲ ದಿನಗಳಿಂದ ಬಿಡುವು ಪಡೆದಿದ್ದ ಮಳೆ ಮತ್ತೆ ಬಿರುಸುಗೊಂಡಿದೆ. ಜತೆಗೆ ವಿಪರೀತ ಶೀತಗಾಳಿಯೂ ಬೀಸುತ್ತಿದೆ. ಸೆಪ್ಟೆಂಬರ್ 19ರಂದು ಜಿಲ್ಲೆಯ ಸರಾಸರಿ ಮಳೆಯ ಪ್ರಮಾಣವು 19.73 ಮಿಲಿಮೀಟರ್ ಆಗಿದ್ದು, ಸೆಪ್ಟೆಂಬರ್ 20ರಂದು 66.75 ಮಿಲಿಮೀಟರ್ ಮಳೆಯಾಗಿದೆ. ಸೆಪ್ಟೆಂಬರ್ 21ರಂದು ಜಿಲ್ಲಾ ಸರಾಸರಿ ಮಳೆಯ ಪ್ರಮಾಣವು 64.19 ಮಿಲಿಮೀಟರ್ ಆಗಿದೆ. ಭಾಗಮಂಡಲ ಹೋಬಳಿ ವ್ಯಾಪ್ತಿಯಲ್ಲಿ ಸೋಮವಾರ 135 ಮಿಲಿಮೀಟರ್ ಮಳೆಯಾಗಿದೆ. ಶಾಂತಳ್ಳಿ ಹೋಬಳಿ ವ್ಯಾಪ್ತಿಯಲ್ಲಿ 131.20 ಮಿಲಿಮೀಟರ್ ಮಳೆಯಾಗಿದೆ. ಮಡಿಕೇರಿ ಕಸಬಾ ಹೋಬಳಿ ವ್ಯಾಪ್ತಿಯಲ್ಲಿ 96.40 ಮಿಲಿಮೀಟರ್ ಮಳೆಯಾಗಿದೆ. ಇನ್ನು ಸೊಂಟಿಕೊಪ್ಪ ಭಾಗದಲ್ಲಿ ಸಾಧಾರಣ ಮಳೆಯಾಗುತ್ತಿದ್ದು, ಮೋಡ ಕವಿದ ವಾತಾವರಣವಿತ್ತು. ಕುಶಾಲನಗರದಲ್ಲಿ ಮಧ್ಯಾಹ್ನ ತನಕ ಮಳೆಯ ಪ್ರಮಾಣ ಕಡಿಮೆ ಇತ್ತು. ನಂತರ ತುಂತುರು ಮಳೆ ಸುರಿಯುತ್ತಿತ್ತು. ನಾಪೋಕ್ಲು ಭಾಗದಲ್ಲಿ ಕಳೆದ 3 ದಿನಗಳಿಂದ ನಿರಂತರ ಮಳೆಯಾಗ್ತಿದೆ. ವಿರಾಜಪೇಟೆ ಭಾಗದಲ್ಲೂ ಮಳೆ ಚುರುಕಾಗಿದೆ. ಸೋಮವಾರಪೇಟೆಯಲ್ಲಿ ಬಿಸಿಲಿನ ವಾತಾವರಣ ಇತ್ತು. ವರ್ಷದಲ್ಲಿ 2ನೇ ಬಾರಿ ಹಾರಂಗಿ ಭರ್ತಿ. ವೀಕ್ಷಕರೇ, ಕಾವೇರಿ ಕಣಿವೆಯ ಪ್ರಮುಖ ಜಲಾಶಯಗಳಲ್ಲಿ ಒಂದಾಗಿರುವ ಹಾರಂಗಿ ಅಣೆಕಟ್ಟೆ ಒಂದೇ ವರ್ಷದಲ್ಲಿ 2ನೇ ಬಾರಿ ಭರ್ತಿಯಾಗಿದೆ. ಹಿನ್ನೀರು ಪ್ರದೇಶದಲ್ಲಿ ವ್ಯಾಪಕ ಮಳೆಯಾಗುತ್ತಿದ್ದು, ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಹೆಚ್ಚಳವಾಗುತ್ತಿದೆ. ಹಾಗಾಗಿ 12,000 ಕ್ಯೂಸೆಕ್ ನೀರನ್ನ ಹೊರಬಿಡಲಾಗ್ತಿದೆ. ಕಾವೇರಿ ಕೊಳ್ಳದಲ್ಲೂ ಉತ್ತಮ ಮಳೆಯಾಗುತ್ತಿರೋದ್ರಿಂದ ಕಾವೇರಿಯು ತುಂಬಿ ಹರಿಯುತ್ತಿದೆ. ಆಗಸ್ಟ್ ಮೊದಲ ವಾರದಲ್ಲಿ ಸಂಪೂರ್ಣ ಭರ್ತಿಯಾಗಿದ್ದ ಹಾರಂಗಿ ಅಣೆಕಟ್ಟೆ ಇದೀಗ ಮತ್ತೆ ತುಂಬಿದೆ. ಕೊಡಗಿನ ಮಡಿಕೇರಿ, ಕಾಲೂರು, ಹೆಬ್ಬೆಟ್ಟಗೇರಿ, ಮೊಕಂದೂರು, ಮೋಕೊಡ್ಲು, ಹಟ್ಟಿಹೊಳೆ, ಹರದೂರು, ಹೇರೂರು ಸೇರಿದಂತೆ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆಯಾಗುತ್ತಿದ್ದು, ಒಳಹರಿವಿನ ಪ್ರಮಾಣದಲ್ಲಿ ಏರಿಕೆ ಕಂಡು ಬರ್ತಿದೆ. ಚಿಕ್ಕಮಗಳೂರಿನಲ್ಲಿ ನಿಲ್ಲದ ಮಳೆಯ ಅಬ್ಬರ. ಅಪಾಯ ಮಟ್ಟ ಮೀರಿದ ತುಂಗಾ, ಭದ್ರಾ, ಹೇಮಾವತಿ. ಮಲೆನಾಡಿನಲ್ಲಿ ಎಡಬಿಡದೆ ಸುರಿಯುತ್ತಿರುವ ಮಳೆಗೆ ತುಂಗಾ, ಭದ್ರಾ, ಹೇಮಾವತಿ ನದಿಗಳು ಅಪಾಯ ಮಟ್ಟ ಮೀರಿ ಹರಿಯುತ್ತಿದ್ದು, ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ತಾಲೂಕುಗಳಾದ ಮೂಡಿಗೆರೆ, ಕೊಪ್ಪ, ನರಸಿಂಹರಾಜಪುರ, ಶೃಂಗೇರಿ ಸುತ್ತಮುತ್ತ ಭಾರೀ ಮಳೆಯಾಗ್ತಿತ್ತು. ನದಿ ಹಳ್ಳಕೊಳ್ಳಗಳಲ್ಲಿ ನೀರಿನ ಹರಿವಿನ ಮಟ್ಟದಲ್ಲಿ ಏರಿಕೆಯಾಗಿದೆ. ಇದೇ ರೀತಿ ಮಳೆ ಮುಂದುವರೆದ್ರೆ ನದಿ ಪಾತ್ರದ ಮನೆ, ಜಮೀನುಗಳಿಗೆ ನೀರು ನುಗ್ಗುವ ಭೀತಿ ಎದುರಾಗಿದೆ. ಮೂಡಿಗೆರೆ ತಾಲೂಕಿನ ಬಣಕಲ್, ಕೋಗಿಲೆ, ದೇವರಮನೆ, ಕೊಟ್ಟಿಗೆಹಾರ, ಮೋಲರಹಳ್ಳಿ, ಬಾಳೂರು, ಚಾರ್ಮಾಡಿ ಘಾಟ್ ಪ್ರದೇಶದಲ್ಲಿ ನಿರಂತರವಾಗಿ ಮಳೆಯಾಗ್ತಿದೆ. ಕಳಸ ಹಾಗೂ ಕುದುರೆಮುಖ ಭಾಗದಲ್ಲಿ ಭಾರೀ ಪ್ರಮಾಣದ ಮಳೆಯಾಗುತ್ತಿದ್ದು, ತುಂಗಾ, ಭದ್ರಾ, ಹೇಮಾವತಿ ನದಿಗಳ ನೀರಿನ ಮಟ್ಟದಲ್ಲಿ ಏರಿಕೆ ಕಂಡಿದೆ. ವೀಕ್ಷಕರೇ, ಭದ್ರಾ ನದಿಯ ನೀರಿನ ಮಟ್ಟ ಹೆಚ್ಚಿದ್ದು, ಕಳಸ ಹೊರನಾಡು ಸಂಪರ್ಕ ಕಲ್ಪಿಸುವ ಹೆಬ್ಬಾಳೆ ಸೇತುವೆ ಮುಳುಗಿದೆ. ಸೇತುವೆ ಮೇಲೆ 2 ಅಡಿಗಳಷ್ಟು ನೀರು ಹರಿಯುತ್ತಿದ್ದು, ಸಂಪರ್ಕ ಕಡಿತಗೊಂಡಿದೆ. ಹೆಬ್ಬಾಳೆ ಸೇತುವೆ ಕಳೆದ ಆಗಸ್ಟ್ ತಿಂಗಳಲ್ಲಿ ಸುರಿದ ಭಾರೀ ಮಳೆಗೆ ಅನೇಕ ಬಾರಿ ಮುಳುಗಡೆಯಾಗಿದೆ.
ಶನಿವಾರದಿಂದ ಸುರಿಯುತ್ತಿರುವ ಮಳೆಗೆ ಭದ್ರಾ ನದಿ ತುಂಬಿ ಹರಿಯುತ್ತಿದ್ದು, ಇದೇ ರೀತಿ ಮಳೆ ಮುಂದುವರೆದರೆ ನದಿ ಪಾತ್ರದ ಮನೆಗಳಿಗೆ, ಅಡಿಕೆ ತೋಟ, ಕಾಫಿ ತೋಟ, ಭತ್ತದ ಗದ್ದೆಗಳಿಗೆ ನೀರು ನುಗ್ಗುವ ಸಾಧ್ಯತೆಗಳು ಹೆಚ್ಚಾಗಿದ್ದು ಜನರಲ್ಲಿ ಆತಂಕ ಎದುರಾಗಿದೆ. ಶೃಂಗೇರಿ ತಾಲೂಕು ಕೆರೆಕಟ್ಟೆ, ಕಿಗ್ಗಾ ಭಾಗದಲ್ಲಿ ನಿರಂತರ ಮಳೆಯಾಗ್ತಿದ್ದು ತುಂಗಾ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದ್ದು ಪ್ರವಾಹದ ಭೀತಿ ಎದುರಾಗಿದೆ. ಇನ್ನು ಚಿಕ್ಕಮಗಳೂರು ತಾಲೂಕು ಸುತ್ತಮುತ್ತ ಕಡೂರು, ತರೀಕೆರೆ ಭಾಗದಲ್ಲೂ ನಿರಂತರ ಮಳೆಯಾಗ್ತಿದೆ. ತರೀಕೆರೆ ತಾಲೂಕಿನ ಕೆಮ್ಮಣ್ಣಗುಂಡಿ ಭಾಗದಲ್ಲಿ ಎಡಬಿಡದೆ ಮಳೆಯಾಗ್ತಿದ್ದು ಕಲ್ಲತ್ತಗಿರಿ ಜಲಪಾತ ಉಕ್ಕಿ ಹರಿಯುತ್ತಿದೆ. ಶನಿವಾರದಿಂದ ಜಿಲ್ಲೆಯಾದ್ಯಂತ ಸುರಿದ ಮಳೆಯಿಂದ ಜನಜೀವನ ಅಸ್ತವ್ಯಸ್ತಗೊಂಡಿದ್ದು ಭಾನುವಾರ ಮಧ್ಯಾಹ್ನದ ನಂತರ ಮಳೆ ಸ್ವಲ್ಪ ಮಟ್ಟಿಗೆ ವಿರಾಮ ನೀಡಿದ್ರೂ ಅಲ್ಲಲ್ಲಿ ಮಳೆಯಾಗ್ತಿದೆ. 2 ದಿನಗಳು ಜಿಲ್ಲೆಯಲ್ಲಿ ಭಾರೀ ಮಳೆಯಾಗಲಿದೆ ಅಂತ ಈಗಾಗಲೇ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇದರಿಂದ ಎಚ್ಚೆತ್ತುಕೊಂಡಿರುವ ಜಿಲ್ಲಾಡಳಿತ ಮುಂಜಾಗ್ರತೆಯಾಗಿ 2 ದಿನಗಳು ರೆಡ್ ಅಲರ್ಟ್ ಘೋಷಣೆ ಮಾಡಿದೆ. ಮಳೆ ಮುಂದುವರೆದು ಪ್ರವಾಹ ಎದುರಾದಲ್ಲಿ ಪ್ರವಾಹವನ್ನ ನಿಭಾಯಿಸಲು ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಭಾರಿ ಮಳೆಯಿಂದ ರಾಜ್ಯದ ಎಲ್ಲಾ ನದಿಗಳು ಉಕ್ಕಿ ಹರಿತಾ ಇದೆ. ಕರ್ನಾಟಕದ ಜಲಾಶಯಗಳ ಇಂದಿನ ನೀರಿನ ಮಟ್ಟ ಎಷ್ಟಿದೆ? ಅದರ ಪಿನ್ ಟು ಪಿನ್ ಮಾಹಿತಿ ಕೊಡ್ತೀವಿ ಬ್ರೇಕ್ ಆದ್ಮೇಲೆ. ಕರ್ನಾಟಕದ ಮಲೆನಾಡು, ಕರಾವಳಿ, ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ಇನ್ನು 3 ದಿನ ರಾಜ್ಯದಲ್ಲಿ ಮಳೆ ಮುಂದುವರಿಯುವ ಸಾಧ್ಯತೆ ಇದೆ. ಹೀಗಾಗಿ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿಯಲ್ಲಿ ರೆಡ್ ಅಲರ್ಟ್, ಮಲೆನಾಡು, ಕೊಡಗು, ಉತ್ತರ ಕರ್ನಾಟಕದಲ್ಲಿ ಹಳದಿ ಅಲರ್ಟ್ ಘೋಷಿಸಲಾಗಿದೆ. ಇನ್ನು ರಾಜ್ಯದ ಈಗಿನ ಡ್ಯಾಂಗಳ ಮಟ್ಟ ಎಷ್ಟಿದೆ ಗೊತ್ತಾ? ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ ನದಿಗಳು. ಕರ್ನಾಟಕದ ಮಲೆನಾಡು, ಕರಾವಳಿ, ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ಇನ್ನು 3 ದಿನ ರಾಜ್ಯದಲ್ಲಿ ಮಳೆ ಮುಂದುವರಿಯುವ ಸಾಧ್ಯತೆ ಇದೆ. ಹೀಗಾಗಿ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿಯಲ್ಲಿ ರೆಡ್ ಅಲರ್ಟ್, ಮಲೆನಾಡು, ಕೊಡಗು, ಉತ್ತರ ಕರ್ನಾಟಕದಲ್ಲಿ ಹಳದಿ ಅಲರ್ಟ್ ಘೋಷಿಸಲಾಗಿದೆ. ಉಡುಪಿ, ಮಂಗಳೂರು ಭಾಗದಲ್ಲಿ ಮಳೆಯ ಅಬ್ಬರ ಹೆಚ್ಚಾಗಿತ್ತು. ಸೋಮವಾರ ಸಂಜೆಯಿಂದ ಚಿಕ್ಕಮಗಳೂರಿನಲ್ಲಿ ಮಳೆ ಕೊಂಚ ಕಡಿಮೆಯಾಗಿದೆ. ಮಂಗಳವಾರದಿಂದ ಸೆಪ್ಟೆಂಬರ್ 24ರವರೆಗೆ ಕರಾವಳಿ, ಶಿವಮೊಗ್ಗ, ಹಾಸನ, ಕೊಡಗು, ಯಾದಗಿರಿ, ರಾಯಚೂರು, ಕಲಬುರಗಿ, ಹಾವೇರಿ, ಧಾರವಾಡ, ಬೀದರ್, ಬೆಳಗಾವಿ ಜಿಲ್ಲೆಗಳಲ್ಲಿ ಮಳೆ ಹೆಚ್ಚಾಗುವ ಸಾಧ್ಯತೆ ಇದೆ. ಕರ್ನಾಟಕದ ಜಲಾಶಯಗಳ ಇಂದಿನ ನೀರಿನ ಮಟ್ಟದ ಬಗ್ಗೆ ಇಲ್ಲಿದೆ ಮಾಹಿತಿ. ಲಿಂಗನಮಕ್ಕಿ ಜಲಾಶಯ ಗರಿಷ್ಠ ಮಟ್ಟ 1819 ಅಡಿ, ಇಂದಿನ ಮಟ್ಟ 1812.30 ಅಡಿ, ಗರಿಷ್ಠ ಸಾಮರ್ಥ್ಯ 156.62 ಟಿಎಂಸಿ, ಇಂದಿನ ನೀರು ಸಂಗ್ರಹ 130.06 ಟಿಎಂಸಿ, ಇಂದಿನ ಒಳಹರಿವು 44,367 ಕ್ಯೂಸೆಕ್ಸ್, ಇಂದಿನ ಹೊರಹರಿವು 0 ಕ್ಯೂಸೆಕ್ಸ್. ವರಾಹಿ ಜಲಾಶಯ ಗರಿಷ್ಠ ಮಟ್ಟ 594.36 ಮೀಟರ್, ಇಂದಿನ ಮಟ್ಟ 587.30 ಮೀಟರ್, ಗರಿಷ್ಠ ಸಾಮರ್ಥ್ಯ 31.10 ಟಿಎಂಸಿ, ಇಂದಿನ ನೀರು ಸಂಗ್ರಹ 18.97 ಟಿಎಂಸಿ, ಇಂದಿನ ಒಳಹರಿವು 1725 ಕ್ಯೂಸೆಕ್ಸ್, ಇಂದಿನ ಹೊರಹರಿವು 0 ಕ್ಯೂಸೆಕ್ಸ್. ಹೇಮಾವತಿ ಜಲಾಶಯ ಗರಿಷ್ಠ ಮಟ್ಟ 2922 ಅಡಿ, ಇಂದಿನ ಮಟ್ಟ 2920.50 ಅಡಿ, ಗರಿಷ್ಠ ಸಾಮರ್ಥ್ಯ 37,103 ಟಿಎಂಸಿ, ಇಂದಿನ ನೀರು ಸಂಗ್ರಹ 35.65 ಟಿಎಂಸಿ, ಇಂದಿನ ಒಳಹರಿವು 18,772 ಕ್ಯೂಸೆಕ್ಸ್, ಇಂದಿನ ಹೊರಹರಿವು 475 ಕ್ಯೂಸೆಕ್ಸ್. ಕೆಆರ್ಎಸ್ ಜಲಾಶಯ ಗರಿಷ್ಠ ನೀರಿನ ಮಟ್ಟ 124.80 ಅಡಿ, ಇಂದಿನ ನೀರಿನ ಮಟ್ಟ 124.25 ಅಡಿ, ಗರಿಷ್ಠ ಸಂಗ್ರಹ ಸಾಮರ್ಥ್ಯ 49.45 ಟಿಎಂಸಿ, ಇಂದಿನ ನೀರು ಸಂಗ್ರಹ 48,684 ಟಿಎಂಸಿ, ಇಂದಿನ ಒಳಹರಿವು 38,278 ಕ್ಯೂಸೆಕ್ಸ್, ಇಂದಿನ ಹೊರಹರಿವು 43,475 ಕ್ಯೂಸೆಕ್ಸ್. ಕಬಿನಿ ಜಲಾಶಯ ಗರಿಷ್ಠ ಮಟ್ಟ
2284 ಅಡಿ. ಇಂದಿನ ಮಟ್ಟ 2282.58 ಅಡಿ. ಗರಿಷ್ಠ ಸಾಮರ್ಥ್ಯ 19.52 ಟಿಎಂಸಿ. ಇಂದಿನ ನೀರು ಸಂಗ್ರಹ 18.60 ಟಿಎಂಸಿ. ಇಂದಿನ ಒಳಹರಿವು 26,607 ಕ್ಯೂಸೆಕ್ಸ್. ಇಂದಿನ ಹೊರಹರಿವು 30,208 ಕ್ಯೂಸೆಕ್ಸ್. ತುಂಗಾ ಜಲಾಶಯ ಗರಿಷ್ಠ ಮಟ್ಟ 588.24 ಮೀಟರ್. ಇಂದಿನ ಮಟ್ಟ 588.24 ಮೀಟರ್. ಗರಿಷ್ಠ ಸಾಮರ್ಥ್ಯ 3.24 ಟಿಎಂಸಿ. ಇಂದಿನ ನೀರು ಸಂಗ್ರಹ 2,411 ಟಿಎಂಸಿ. ಇಂದಿನ ಒಳಹರಿವು 35,972 ಕ್ಯೂಸೆಕ್ಸ್. ಇಂದಿನ ಹೊರಹರಿವು 35,972 ಕ್ಯೂಸೆಕ್ಸ್. ಇದು ರಾಜ್ಯದ ನದಿಗಳ ಮಂಗಳವಾರದ ನೀರಿನ ಮಟ್ಟ. ಇನ್ನು ಭದ್ರಾ, ಆಲಮಟ್ಟಿ ಹಾಗೂ ಹಾರಂಗಿ ಜಲಾಶಯದ ನೀರಿನ ಮಟ್ಟ ಎಷ್ಟಿದೆ ಅಂತ ಹೇಳೋದು ಬಾಕಿ ಇದೆ. ಆದ್ರೆ ಅದಕ್ಕೂ ಮುನ್ನ ಪುಟ್ಟದೊಂದು ಬ್ರೇಕ್. ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಶಿವಮೊಗ್ಗ, ಕೊಡಗು, ಹಾಸನ ಸೇರಿದಂತೆ 7 ಜಿಲ್ಲೆಗಳಲ್ಲಿ ಈಗಾಗಲೇ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರ ಪರಿಣಾಮ ರಾಜ್ಯದ ನದಿಗಳು ಉಕ್ಕಿ ಹರಿತಾ ಇದೆ. ಉಳಿದಂತೆ ಭದ್ರಾ ಜಲಾಶಯ, ಆಲಮಟ್ಟಿ, ಹಾರಂಗಿ ಜಲಾಶಯದ ನೀರಿನ ಮಟ್ಟ ಎಷ್ಟಿದೆ ಗೊತ್ತಾ? ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ವೀಕ್ಷಕರೇ, ರಾಜ್ಯದ 7 ಜಿಲ್ಲೆಗಳಲ್ಲಿ ಈಗಾಗಲೇ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರ ಪರಿಣಾಮ ರಾಜ್ಯದ ನದಿಗಳು ಉಕ್ಕಿ ಹರಿತಿದೆ. ಉಳಿದಂತೆ ಭದ್ರಾ ಜಲಾಶಯ, ಆಲಮಟ್ಟಿ, ಹಾರಂಗಿ ಜಲಾಶಯದ ನೀರಿನ ಮಟ್ಟ ಎಷ್ಟಿದೆ ಗೊತ್ತಾ? ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ಭದ್ರಾ ಜಲಾಶಯ ಗರಿಷ್ಠ ಮಟ್ಟ 186 ಅಡಿ. ಇಂದಿನ ಮಟ್ಟ 185.1 ಅಡಿ. ಒಳಹರಿವು 27,397 ಕ್ಯೂಸೆಕ್ಸ್. ಹೊರಹರಿವು 27,098 ಕ್ಯೂಸೆಕ್ಸ್. ಒಟ್ಟು ನೀರಿನ ಸಂಗ್ರಹ 71,535 ಟಿಎಂಸಿ. ಇಂದಿನ ನೀರಿನ ಸಂಗ್ರಹ 70,436 ಟಿಎಂಸಿ. ಆಲಮಟ್ಟಿ ಜಲಾಶಯ ಗರಿಷ್ಠ ಮಟ್ಟ 519.60 ಮೀಟರ್. ಇಂದಿನ ಮಟ್ಟ 519.59 ಮೀಟರ್. ಗರಿಷ್ಠ ಸಾಮರ್ಥ್ಯ 123.81 ಟಿಎಂಸಿ. ಇಂದಿನ ನೀರು ಸಂಗ್ರಹ 122.834 ಟಿಎಂಸಿ. ಇಂದಿನ ಒಳಹರಿವು 52,341 ಕ್ಯೂಸೆಕ್ಸ್. ಇಂದಿನ ಹೊರಹರಿವು 55,172 ಕ್ಯೂಸೆಕ್ಸ್. ಹಾರಂಗಿ ಜಲಾಶಯ ಗರಿಷ್ಠ ಮಟ್ಟ 2,859 ಅಡಿ. ಇಂದಿನ ಮಟ್ಟ 2,857.93 ಅಡಿ. ಗರಿಷ್ಠ ಸಾಮರ್ಥ್ಯ 8.50 ಟಿಎಂಸಿ. ಇಂದಿನ ನೀರು ಸಂಗ್ರಹ 8.14 ಟಿಎಂಸಿ. ಇಂದಿನ ಒಳಹರಿವು 1,033 ಕ್ಯೂಸೆಕ್ಸ್. ಇಂದಿನ ಹೊರಹರಿವು 1,275 ಕ್ಯೂಸೆಕ್ಸ್. ನೋಡಿದ್ರಲ್ಲ, ಇದು ರಾಜ್ಯದ ಜಲಾಶಯಗಳ ನೀರಿನ ಮಟ್ಟ. ಇನ್ನು 3 ದಿನಗಳ ಕಾಲ ಮಳೆ ರಾಜ್ಯವನ್ನ ಕಾಡಲಿದೆಯಂತೆ. ತಗ್ಗು ಪ್ರದೇಶಗಳಲ್ಲಿರೋ ಜನ ಆದಷ್ಟು ಎಚ್ಚರಿಕೆಯಿಂದಿರಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ಫೋಕಸ್ 18. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.